ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಥರ ಟೆಕ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸ್ತಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾನು ಬೇರೆ ಕಡೆ ಇರೋದು, ಅದಕ್ಕೋಸ್ಕರ ಮೈಕ್ ಹಾಕಿಲ್ಲ, ಆಯಿತಾ? ಓಕೆ, ಏನು ಅಂತಂದರೆ ನಿಮ್ಮ ಚಾನಲಲ್ಲಿ ಹೇಗೆ ಯೂಟ್ಯೂಬ್ ಹ್ಯಾಂಡಲ್ಸ್ನ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಿದ್ದೀನಿ. ಓಕೆನಾ? ಏನು ಗುರು ಇಷ್ಟು ಲೇಟಾಗಿ ಮಾಡ್ತಾಯಿದೆ ಅಂತ ಅಂದ್ಕೊಂಬೇಡಿ. ಏನಾಯಿತು ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಹ್ಯಾಂಡಲ್ ಸಿಕ್ಕಿದ್ದು 2 ಡೇಸ್ ಆಯಿತು, ಬಟ್ ನಾನು ನೋಡಿರೋದು ಇವತ್ತು. ಓಕೆನಾ? ನೋಡಿದ್ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಓಕೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಗಾಯ್ಸ್. ಓಕೆನಾ? ಬನ್ನಿ ಇವತ್ತು ನೋಡೋಣ, ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೇನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋ ಅಷ್ಟೊಂದು ಲೈಕ್ನ ಮಾಡಿ. ಓಕೆ, 2 ಸಲಗಳನ್ನ. ಓಕೆ, ಇಲ್ಲಿ ಪರವಾಗಿಲ್ಲ. ಇವಾಗ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಗೆ ಹ್ಯಾಂಡಲ್ಸ್ನ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಓಕೆನಾ? ಬನ್ನಿ ಶುರು ಮಾಡೋಣಂತೆ ವಿಡಿಯೋನ ಗಾಯ್ಸ್. ಓಕೆ, ನಿಮಗೆ ನೀವು ಹ್ಯಾಂಡಲ್ಸ್ನ ಸೆಟ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಒಂದು ಮೇಲ್ ಬರುತ್ತೆ. ಓಕೆನಾ? ಮೇಲ್ ಬರೋ ತನಕ ನೀವು ಸೆಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಮೇಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟಾದ್ರೂ ನೀವು ನಿಮ್ಮ ಒಂದು ಹ್ಯಾಂಡಲ್ನ ತೊಗೊಬೋದು. ಇಲ್ಲ ಅಂತಂದರೆ ಯೂಟ್ಯೂಬರ್ ಆ್ಯಪ್ನಲ್ಲೇನು ತೊಗೊಬೋದು ನೀವು ನಿಮ್ಮ ಒಂದು ಹ್ಯಾಂಡಲ್ನ. ಓಕೆನಾ? ಚೂಸ್ ಹ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇವಾಗ ನಿಮ್ಮ ಒಂದು ಚಾನಲ್ ನೇಮ್ ಏನಿರುತ್ತೆ ಅದನ್ನೇ ಇದು ತಗೊಂಡಿರುತ್ತೆ ಗಾಯ್ಸ್. ಓಕೆನಾ? ಅದು ಹ್ಯಾಂಡಲ್ ಸೆಲೆಕ್ಟ್ ಆಗಿರುತ್ತೆ. ನೀವು ಬೇರೆ ಏನಾದರೂ ಇಡ್ತೀರಾ, ನೀವು ಈ ಒಂದು ಹ್ಯಾಂಡಲ್ ಬೇರೆ ಏನಾದರೂ ಇಡ್ತೀರಾ ಅಂತಂದರೆ ಅದನ್ನು ಕೂಡ ಇಡ್ಬೋದು. ನಾನು ಇವಾಗ ಕನ್ಫರ್ಮ್ ಮಾಡಿದ್ದೀನಿ. ಓಕೆ, ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆನಾ? ಇವಾಗ ನನ್ನ ಒಂದು ಹ್ಯಾಂಡಲ್ಲು ಸೆಲೆಕ್ಟ್ ಆಗಿದೆ ಇವಾಗ. ಓಕೆ, ಮತ್ತೆ ಚೇಂಜ್ ಮಾಡ್ತೀರಾ ಅಂತಂದರೂ ನೀವು ಯೂಟ್ಯೂಬ್ ಆ್ಯಪಲ್ಲೇ ಮತ್ತೆ ಬೇಕಾದ ಚೇಂಜ್ ಮಾಡ್ಬೋದು. ಮತ್ತು ಇಲ್ಲಿ youtube.com ಅಂದ್ಬಿಟ್ಟು ಒಂದು URL ಕೂಡ ನಿಮಗೆ ಬಂದಿರುತ್ತೆ ಗಾಯ್ಸ್. ಓಕೆನಾ? ಓಕೆ ಗಾಯ್ಸ್, ಇವಾಗ ನಮ್ಮ ಒಂದು ಹ್ಯಾಂಡಲ್ಲು ಸೆಲೆಕ್ಟ್ ಆಗಿದೆ ಗಾಯ್ಸ್. ಓಕೆನಾ? ಇವಾಗ ಯೂಟ್ಯೂಬ್ ಆ್ಯಪಿಗೆ ಹೋದರೆ ಯೂಟ್ಯೂಬ್ ಆ್ಯಪ್ನಲ್ಲಿ ನಾವು ಇಷ್ಟೊತ್ತವರೆಗೂ ಸೆಟ್ ಮಾಡಿರೋದು. ಓಕೆನಾ? ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗಾಯ್ಸ್. ಇವಾಗ ನೋಡ್ತಾ ಇರ್ಬೋದು ನೀವು ಹ್ಯಾಂಡಲ್ ಅಂತ ಅಂದ್ಬಿಟ್ಟು ಹ್ಯಾಂಡಲ್ ಸೆಟ್ ಆಗಿದೆ. ಇವಾಗ ನೀವು ಬೇಕು ಅಂತಂದರೆ ಮತ್ತೆ ಚೇಂಜ್ ಮಾಡ್ಬೋದು. ಓಕೆನಾ? ಚಾನಲ್ URL ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಅದು ಬೇಕಾದ್ರೆ ನೀವು ಕಾಪಿ ಮಾಡ್ಬೋದು. ಓಕೆನಾ? ಮತ್ತು ಇನ್ನೊಂದು URL ಬರುತ್ತೆ ಗೈಸ್. ಓಕೆನಾ? ಅದೇನು ಅಂತಂದರೆ 100 ಸಬ್ಸ್ಕ್ರೈಬರ್ಸ್ ಆದರೆ ನೀವು ಒಂದು URLನ ಕ್ರಿಯೇಟ್ ಮಾಡ್ಕೋಬೋದು. ನನ್ನ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಏನಾದರೂ ಕಂಪ್ಲೀಟ್ ಆದರೆ ಆವಾಗ ನಾನು ಹೇಗೆ ನಿಮ್ಮ ಒಂದು ಚಾನಲಲ್ಲಿ URLನ ಕ್ರಿಯೇಟ್ ಮಾಡಬೇಕು ಅಂತ ವಿಡಿಯೋ ಮಾಡ್ತೀನಿ ಗಾಯ್ಸ್. ಓಕೆ, ಈ ಒಂದು ವಿಡಿಯೋದಲ್ಲಿ ಇಷ್ಟಿತ್ತು ಗಾಯ್ಸ್. ಮುಂದೆ ಅಲ್ಲಿವರೆಗೂ ಬಾಯ್ ಬಾಯ್.